ನೀವಲ್ಲಿ ಕುಂತರ ಹೇಳಕ್ ಸರಿ ಆಗತ್ತೆ. ಇಲ್ಲ ಅವ್ರು ಕುಂತಿಲ್ಲ, ನಿನ್ನೆಯಿಂದ ಅವ್ರು ಅಲ್ಲೇ ಇರೋರು. ನೀವಲ್ಲ ಇವರು. ಹೌದೌದು, ನಾನು ಕುತ್ಕೊಳ್ತೇನೆ. ನೀವಲ್ರಿ, ಅಲ್ಲಿ ಬೇಡಮ್ಮ, ನಿಮ್ ಚೇರ್ ಮೇಲೆ ಕೂತವ್ರಿ. ಎಲ್ಲರ ಒಳಗೆ ನಿಮ್ಮ ಸ್ಥಳಕ್ಕೆ ಹೋಗಿ ದಯಮಾಡಿ. ಅಲ್ಲ, ನೀವೆಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗ್ರಿ. ಅಲ್ಲಿ ಬೇಡ, ನಿಮ್ ಸ್ಥಳಕ್ಕೆ ಹೋಗ್ರಿ. ನಿಮ್ ಸ್ಥಳ ಅದಲ್ಲ. ಬಾವಿಯಲ್ಲಿ ನೀರಿಲ್ಲ, ನೀವು ಬಾವಿಯಲ್ಲಿ ಇರಬಾರ್ದು. ಅಕ್ಕ ಬಾವಿಯಲ್ಲಿ ಇರಬೇಡಿ. ವಿರೋಧ ಪಕ್ಷ ನಾಯಕರೇ, ನೀರೆಲ್ಲ ಖಾಲಿ ಮಾಡಿದ್ದು. ವಿರೋಧ ಪಕ್ಷ ನಾಯಕರೇ, ಬಾವಿ ನೀರೆಲ್ಲ ಖಾಲಿ ಮಾಡಿದಾರೆ ನೀವು. ಸಭಾಪತಿಗಳೇ, ಒಳಗೆ ಕೂಡ ಸೇರಿಲ್ಲ ನಿಮ್ಮೊಂದಿಗೆ. ಇಲ್ಲ, ಅವರು ನಿನ್ನೆಯಿಂದ ಬಾವಿಯಲ್ಲಿದ್ದಾರೆ. ಆದ್ದರಿಂದ ತಾವು ಏನ್ ಹೇಳ್ತೀರಿ ಕೇಳಲಿಕ್ಕೆ ಕಾತುರರಾಗಿದ್ದಾರೆ. ಭೋಜೇಗೌಡ, ದಯವಿಟ್ಟು ತಾವು ಪ್ರಕಟಣೆ ಮಾಡಿ. ಭೋಜೇಗೌಡ, ನೀವು ರಾತ್ರಿ ಏನು ಹೇಳಿದ್ರೆ ನನಗೆ ಒಂದು ಸಭಾಧ್ಯಕ್ಷರು ನಿನ್ನೆ ರಾತ್ರಿ ಅಹೋರಾತ್ರಿ ಧರಣಿ ಇದ್ದಾಗ ನಮ್ ಜೊತೆ ರಾತ್ರಿ 12:30ವರೆಗೂ ಅದಕ್ಕೆ ರಾತ್ರಿನೇ ಥ್ಯಾಂಕ್ಸ್ ಹೇಳಿದೀವಿ, ಮತ್ತೆ ಹೇಳ್ತೀವಿ. ಮತ್ತೆ ಸಚೇತಕರು ಬಂದಿದ್ರು, ಸಭಾನಾಯಕರು ಬಂದಿದ್ರು. ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ನಮ್ಮನ್ನು ಮಾತಾಡ್ಸಕ್ಕಿಂತ ಬಹಳ ಕಾತುರದಿಂದ ಕಾದಿದ್ರು. ಆದ್ರೆ ನಮ್ಮ ಮೇಲೆ ಯಾಕೆ ಅವರಿಗೆ ಕರುಣೆ ಬರಲಿಲ್ಲ ಅಂತ ಕಾಣ್ತದೆ. ಹೇಳಿ ಮುಖ್ಯಮಂತ್ರಿ. ಭೋಜೇಗೌಡರು ಬಹಳ ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಅದರಲ್ಲಿ ಎರಡನೇ ಮಾತು ಅತ್ಯಂತ ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ ಇಲ್ಲೊಂದು ಹೇಳ್ತಾರೋ ಹೊರಗೊಂದು ಹೇಳ್ತಾರೋ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನೀವು ನಾನ್ ಇಶ್ಯೂನ ಇಶ್ಯೂ ಮಾಡಿದ್ರಿ ಬೇಕು ಅಂತ ವೈಯಕ್ತಿಕವಾಗಿ ತಗೊಂಡಿದ್ದೀರಿ ನೀವು ಮತ್ತು ಬಿಜೆಪಿಯವರು. ಕಾನೂನು ರೀತಿಯ ಎಲ್ಲ ಸರಿಯಾಗಿದ್ರು ಕೂಡ ಅದನ್ನ ಇಶ್ಯೂ ಮಾಡಿ ತಗೊಂಡಿದ್ದೀರಿ. ಮತ್ತೆ 21ನೇ ಇಸ್ವಿನಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಆ ಸೈಟ್ಗಳು ಕೊಟ್ಟಿರೋದು. ನಾವು ಇಂಥ ಕಡೆನೇ ಕೊಡಿ ಅಂತ ಸೈಟ್ ಕೇಳಿಲ್ಲ. ಏನ್ ಚರ್ಚೆ ಮಾಡಿದ್ದು ಉತ್ತರ ಹೇಳ್ರಿ. ಇಲ್ಲಿ ನೀವೇನ್ ಮಾತಾಡುವಾಗ ಮುಖ್ಯಮಂತ್ರಿ ಮಾತಾಡ್ತಾರೆ. ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು. ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕತೆ ಅನ್ನೋದನ್ನ ಸದನಕ್ಕೆ ಮುಖ್ಯಮಂತ್ರಿಗಳು ನೀವು ಆರೋಪ ಕೇಳಿ ಸಮಿತಿಪಡಿಸಿ. ಮೊದಲು ನಮ್ಮ ಆರೋಪ ಕೇಳಿ. ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು. ಇದು ಸೈಟ್ ಕೊಟ್ಟಿರೋದು 21ನೇ ಇಸ್ವಿನಲ್ಲಿ, 21ನೇ ಇಸ್ವಿನಲ್ಲಿ. ಆಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿಯವರು ಇದ್ರು ಅಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿದ್ರು. ಮತ್ತೆ ನಾವು 98 ಸಭಾಪತಿಗಳೇ 98 ಯಾರು ಅಧಿಕಾರದಲ್ಲಿದ್ದವರು? ಯಾರು ಅಧಿಕಾರದಲ್ಲಿದ್ದವರು? ಬಿಜೆಪಿಯವರು. ನಮ್ಮನ್ನು ಕೇಳಿ. ಬಿಜೆಪಿಯವರು. ಆಯ್ತು, ನೀವು ಮಾಡೋ ತಪ್ಪಿಗೆ ನಮ್ ಕೇಳಿ. ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರು ಮೂಡೋದವರು ಮಾಡ್ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಂಬರ್ 1. ನಂಬರ್ 2, ಈಗಾಗಲೇ ನಾವು ಕಮಿಷನ್ ಎಲ್ಲ ಅಪಾಯಿಂಟ್ ಮಾಡಿದ್ದೀವಿ. 14ನೇ ತಾರೀಕು, ಜುಲೈ 14ನೇ ತಾರೀಕು ಸಬ್ಜುಡಿ ಸಾಗುತ್ತೆ. ಅದರಿಂದ ನೀವು ಇವರ ಇರುವಳಿ ಸೂಚನೆಯನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ರೀತಿಯ ಸರಿಯಾಗಿದೆ. ಕೆಟ್ಟ ಸಂಪ್ರದಾಯವನ್ನು ನೀವು ಹಾಕಬಾರ್ದು. ಕೆಟ್ಟ ಸಂಪ್ರದಾಯ ಆಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನ ಮತ್ತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಸರಿಯಾದಂತ ತೀರ್ಮಾನವನ್ನು ತಗೊಂಡಿದ್ದೀರಿ. ನಿಮ್ ಬುದ್ಧಿಗಿದೆ ಆಯ್ತಲ್ಲ. ಮಾನ್ಯ ಸಭಾಪತಿಗಳೇ, ನಿರ್ಣಯ ಒಂದು ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು
ವೈಯಕ್ತಿಕವಾಗಿ ತಕ್ಕೊಂಡಿದ್ದಾರೆ. ಇರ್ಲಿ ಅದ್ರ ಅದು ನಿಮ್ ಕೆಲಸ ಇದು ಯಾವ ನಿಮ್ ವೈಯಕ್ತಿಕ ಕೆಲಸ ಅಲ್ಲ ಅದು ನನ್ನ ಕೆಲಸ ಅದು ವಿಡಿಯೋ ಅಲ್ಲ, ವೈಯಕ್ತಿಕ ಏನಿಲ್ಲ ಈಗ ನಾ ಹೇಳ್ತೀನಿ ನಾನು. ಇದು ದೊಡ್ಡ ಈಗ ಇದರಲ್ಲಿ ನೀವು ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಂದೇನು ಪಾತ್ರ ಇದೆಯಾ? ನಿಮ್ಮ ಪಾತ್ರ ಇದೆ. ನೀವು 21ನೇ ಇಸ್ವಿನಲ್ಲಿ ನೀವು ಅಧಿಕಾರದಲ್ಲಿದ್ದವರು. ರಾಜೀವ್ ವಾಸ್ ದಿ ಚೇರ್ಮನ್ ಅಟ್ ದಟ್ ಟೈಮ್. ರಾಜೀವ್ ಬಿಲಾಂಗ್ಸ್ ಟು ಬಿಜೆಪಿ ಪಾರ್ಟಿ, ಚೇರ್ಮನ್ ಆಫ್ ದಿಸ್ ಪಾರ್ಟಿ. ಇದರಲ್ಲಿ ಬಿಜೆಪಿ ಅವರ ಮೆಂಬರ್ಗಳಿದ್ದಾರೆ, ಜೆಡಿಎಸ್ ಮೆಂಬರ್ಗಳಿದ್ದಾರೆ, ಕಾಂಗ್ರೆಸ್ ಮೆಂಬರ್ಗಳಿದ್ದಾರೆ. ಹಿಂದೆ ಅಲ್ಲ, ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ಇದು. ನಾವು ಮಾಡಿದ್ದು, ನಾವು ಅರ್ಜಿ ಕೊಟ್ಟಿದ್ದೀವಿ. 50 ಮಾಡಿದವರು ಯಾರು? ಅದರ ಪ್ರಕಾರ ಕಾನೂನು ರೀತಿ ಮಾಡಿದ್ದಾರೆ. ಒಂದು ವೇಳೆ 1,40,000 ಚದರಡಿ ನಮ್ಮ ಜಮೀನು 3 ಎಕರೆ 16 ಗುಂಟೆ. ಗೂಡಾದವರು ಕಾನೂನು ಬಾಹಿರವಾಗಿ ಅದನ್ನು ತಗೊಂಡು ಸೈಟ್ ಮಾಡಲ್ಸ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಾವು ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದೇವೆ. 50% ಕೊಟ್ಟಿಲ್ಲ. 1,40,000 ಚದರಡಿನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 38,284 ಚದರಡಿ. ನಾವು ಇಂಥ ಜಾಗದಲ್ಲಿ ವಿಜಯನಗರದಲ್ಲೇ ಕೊಡಿ, 3 ಸ್ಟೇಜಲ್ಲಿ ಕೊಡಿ, 4 ಸ್ಟೇಜಲ್ಲಿ ಕೊಡಿ, ಎಲ್ಲಿ ಅವಕಾಶ ನಮಗೆ ಮಾಡಿಕೊಡಿ. ನಾವು ಜಮೀನು ಕಲ್ಕೊಂಡಿದ್ದೀವಿ, ನಮ್ಮ ಜಮೀನಿಗೆ ಪರ್ಯಾಯವಾಗಿ ಕೊಡಿ ಅಂತ ಹೇಳಿದ್ದೀವಿ ಅಷ್ಟೇ. 50-50%ಗೆ ಒಪ್ಕೊಂಡಿದ್ದೀವಿ. ನಾನು 2014ರಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿರುವಾಗ ನಾನು ಒಂದೇ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಕಾನೂನು ಪ್ರಕಾರ ಇದ್ರೂ ಕೂಡ ಕೊಡಲ್ಲ, ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿ. 21ನೇ ಇಸ್ವಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನೀವು ಯಾವುದೇ ಅಕ್ರಮ ನಡೆದಿಲ್ಲ, ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ನಡೆದಿಲ್ಲ. ಯಾವುದೇ ಕಾನೂನು ರೀತಿಯಲ್ಲಿ ಕಾನೂನು ರೀತಿ ಇದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ನಾನು ಇಶ್ಯೂ ಮಾಡಿಕೊಂಡು ಇವತ್ತು ನೀವು ವೈಯಕ್ತಿಕವಾಗಿ ಹೊರಟಿದ್ದೀರಲ್ಲ, ಇದರಿಂದ ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮ್ಮ ಉದ್ದೇಶ ನನಗೆ ಮಸಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀರಿ. ನಾನು ಮಂತ್ರಿಯಾಗಿಯೇ 40 ವರ್ಷ ಆಯಿತು. ಮೊನ್ನೆ ಸಭಾಪತಿಗಳೇ, ಮಂತ್ರಿಯಾಗಿ 40 ವರ್ಷ ಆಯಿತು. 40 ವರ್ಷಗಳಲ್ಲಿ ಒಂದು ಕಪ್ಪು ಕುರ್ಚಿ ಇಲ್ಲ. ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿಯಿಂದ ಈ ತರದ ಇಶ್ಯೂನ ತಗೊಂಡು ಕಳ್ಳ ಮಾಡ್ತಾ ಇದ್ದಾರೆ. ಟೋಟಲಿ ಇಶ್ಯೂನೇ ಇಲ್ಲ, ಯಾವುದೇ ತಪ್ಪಿಲ್ಲ, ಎಲ್ಲ ಕಾನೂನು ರೀತಿ ಇದೆ. ಇದನ್ನೇ ಇವರು ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನೋಡಿ ಕೇಳಿ ನೀವು ನಿರ್ಣಯ ನಾ ಹೇಳ್ತೀನಿ. ನೀವು ನಿರ್ಣಯ ಹೇಳ್ತೀರಿ, ನೀವು ಕೇಳಿರಿ ಹೇಳ್ತೀರ, ನಿರ್ಣಯ ಹೇಳ್ತೀನ. ಮುಖ್ಯಮಂತ್ರಿಗಳು ಅಲ್ಲಿ ಬಿಡಿ ಹೇಳಿ ಎಲ್ಲರೇ ಮಾತಾಡ್ಕೊಡುದು. ನೀವು ಕೂಡಪ್ಪ ನೀನ ಉತ್ತರ